ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇವಾಗ ಬಿ ಎಸ್ ಸಿ ಮತ್ತು ಬಿ ಎ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ ಬಿ ಎಡ್ ಮಾಡ್ಕೊತಿರ್ತೀವಿ. ಅಂದರೆ ನಾವು ಫ್ಯೂಚರ್ ಟೀಚರ್ ಆಗಬೇಕು ಅನ್ನೋ ಒಂದು ಆಸೆ ಎಲ್ಲರಿಗೂ ಇರುತ್ತೆ ಅಲ್ವಾ. ಎಲ್ಲರಿಗೂ ಇದ್ದಾದ್ಮೇಲೆ ಏನು ಮಾಡ್ತೀವಿ, ನಾವು ಲೆಸನ್ ಪ್ಲ್ಯಾನ್ ಯಾವ ಥರ ಬರೀಬೇಕು, ಆಮೇಲೆ ಅದು 5 ಸ್ಕಿಲ್ಸ್ನ ಯಾವ ಥರ ಬಳಸಿ ನಾವು ಮಾಡಬೇಕು ಅನ್ನೋದು ಒಂದು ಎಲ್ಲರಿಗೂ ಡೌಟ್ ಇರುತ್ತಲ್ವಾ. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಲೆಸನ್ ಪ್ಲ್ಯಾನಿಂಗ್ ಸ್ಟಾರ್ಟ್ ಇರುತ್ತೆ. ನಮ್ಮ ಲೆಸನ್ ಪ್ಲ್ಯಾನ್ ಬಂದು ಈ ಥರ ಇರುತ್ತೆ. ಇಲ್ಲಿ ನೇಮು ಮತ್ತು ರೋಲ್ ನಂಬರು ಯಾವ ಥರ ಬರೀಬೇಕು, ಆಮೇಲೆ ತರಗತಿ ನಿರೀಕ್ಷಿತ ಪೂರ್ವಜ್ಞಾನ, ವೇರಿಯಸ್ ನಾಲೆಡ್ಜ್ ಆಫ್ ಕ್ಲಾಸಸ್, ಜನರಲ್ ಆಬ್ಜೆಕ್ಟಿವ್, ಆಮೇಲೆ ಟೀಚಿಂಗ್ ಪಾಯಿಂಟ್ಸ್ ಏನೇನು ಬೇಕು ಅನ್ನೋದು ಇರುತ್ತೆ. ಆಮೇಲೆ ಯಾವ ಥರ ಪ್ರಶ್ನೆಯನ್ನು ಮಕ್ಕಳಿಂದ ತೆಗೆಸ್ಕೋಬೇಕು, ಈ ಥರ ಇದು ಖಾಲಿ ಇದನ್ನ ನಿಮಗೆ ತೋರಿಸ್ತೀವಿ. ಇದು ನಮ್ಮ ಕಾಲೇಜಲ್ಲಿ ಬರೋಂತಹ ಲೆಸನ್ ಪ್ಲ್ಯಾನ್ ಇಂದಿದ್ದು. ಒಂದೊಂದು ಕಾಲೇಜಲ್ಲಿ ಏನು ಮಾಡ್ತಾರೆ ಅಂದರೆ ಬುಕ್ಲೆಟ್ಟಲ್ಲಿ ಲೆಸನ್ ಪ್ಲ್ಯಾನ್ಗಳನ್ನ ಬರೀತಾರೆ. ನಾನು ಈ ಲೆಸನ್ ಪ್ಲ್ಯಾನಿಂದ ಮುಖಾಂತರ ನಿಮಗೆ ಯಾವ ಥರ ಬರೆಯೋದು ಅಂತ ತೋರಿಸ್ತೀನಿ. ನೀವು ಈ ಥರನೇ ಬರ್ಕೊಂಡು ಹೋಗೋದು, ಅಂದರೆ ಸೇಮೇ ಇರುತ್ತೆ, ಬಟ್ ಇದು ನಮಗೆ ರೆಡಿ ಇರೋದನ್ನ ನಮಗೆ ಕೊಟ್ಟಿದ್ದಾರೆ. ಇವಾಗ ಏನಂದರೆ ಸ್ಟಾರ್ಟ್ ಮಾಡೋಣ. ಈಗ ನೆಕ್ಸ್ಟು ನಾನಿಲ್ಲಿ ಪಾಠದ ಸಂಖ್ಯೆ, ಅಂದರೆ ನೀವು ಯಾವ ಪಾಠದ್ದು ತೊಗೊತೀರ ಸಬ್ ಟಾಪಿಕ್ಕು ಅದನ್ನು 1 ಅಂತ 2 ಯಾವ ಸಬ್ ಟಾಪಿಕ್, ಒಂದರ ಪಾಠದಲ್ಲಿ ನಾವು 5 ಮಾಡ್ಕೋಬೋದು. ಅದರಲ್ಲಿ ನಾನು ಇನ್ನೂ ಹಾಕಿಲ್ಲ ಮೆನ್ಷನ್, ಯಾಕಂದರೆ ಮಾಡಬೇಕಂತ ವೀಡಿಯೋನ ನಾನು ಹಾಕಿಲ್ಲ, ಹಾಗಾಗಿ ನೇಮು ಸಹ ಬರೋದಿಲ್ಲ. ಇವಾಗ ನೀವು ಯಾವ ಸ್ಕೂಲಿಗೆ ಹಾಕಿರ್ತಾರೋ, ಟಿ ಪಿಗಾಗಲಿ ಇನ್ನೊಂದು ಇಂಟರ್ನ್ಶಿಪ್ಪಿಗಾಗಲಿ ಹಾಕಿದರೆ ಅವರ ಹೆಸರುಗಳನ್ನ ನಾವು ಬರಿಬೇಕಾಗತ್ತೆ, ಇಲ್ಲಿ ಶಾಲೆಯ ಹೆಸರು. ಈಗ ನಾನು ಯೂನಿಟ್ ಘಟಕ ತೊಗೊಂಡಿರೋದು ಯಾವುದಂದರೆ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರದ್ದು ಟಾಪಿಕ್, ಅಂದರೆ ಘಟಕಾಂಶ. ನಾವೀಗ ಪಾಠ ತೊಗೊಂಡಿವಂದರೆ ನಾವು ಸಬ್ ಟಾಪಿಕ್ ಮಾಡಲೇಬೇಕಾಗತ್ತೆ. ಹಂಗಾಗಿ ವಿಶ್ವೇಶ್ವರಯ್ಯನವರ ಬಾಲ್ಯ ಜೀವನ ಮತ್ತು ಅವರ ಕಾರ್ಯ ಸಾಧನೆಗಳ ಬಗ್ಗೆ ಮಾಡ್ತಾಯಿದ್ದಾರೆ. ಈಗ ಫಸ್ಟು ನಾವು ಹೋಗಿದ ತಕ್ಷಣ ಏನು ತರಗತಿ ನಿರೀಕ್ಷಿತ ಪೂರ್ವಜ್ಞಾನ ನಾವು ತಿಳ್ಕೊಬೇಕಲ್ವಾ. ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನೀವು ಈಗಾಗಲೇ ಹಲವಾರು ಸಾಧಕರ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಂತ ಮಕ್ಕಳನ್ನು ನಾವು ಇಂಟ್ರಡಕ್ಷನ್ ಆಗಿ ನಾವು ಕೊಡ್ತಾ ಇದ್ದೀವಿ. ಅಂದರೆ ವೇರಿಯಸ್ ನಾಲೆಡ್ಜ್ನ ಬಳಸಬೇಕು. ಆಮೇಲೆ ಜನರಲ್ ಆಬ್ಜೆಕ್ಟಿವ್ಸ್ ಏನಂದರೆ ಸಾಮಾನ್ಯ ಉದ್ದೇಶಗಳು, ಅಂದರೆ ಆ ಪಾಠದ ಬಗ್ಗೆ ಮಗು ಏನನ್ನು ತಿಳ್ಕೊಳುತ್ತೆ, ನಾವು ಏನನ್ನು ಬಳಸ್ತಾ ಇದ್ದೀವಿ ಅನ್ನೋದನ್ನ ಅಲ್ಲಿ ನಾವು ಹೇಳಬೇಕು. ವಿದ್ಯಾರ್ಥಿಗಳಲ್ಲಿ ನಾವೇನು ಮಾಡ್ತೀವಿ, ಶಬ್ದ ಭಂಡಾರವನ್ನು ಹೆಚ್ಚಿಸುವುದು, ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ಅಭಿರುಚಿಯನ್ನು ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯಗಳನ್ನು ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ವಿವಿಧ ಪ್ರಕಾರಗಳ ಬಗ್ಗೆ ಅರಿವನ್ನು ಮೂಡಿಸುವುದು, ಆಮೇಲೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆಯನ್ನು ಬಳಸ್ಬೋದು ಅಲ್ವಾ, ಅದನ್ನು ಬರಿಬೋದು. ಸೃಜನಶೀಲತೆ, ಸಾಹಿತ್ಯ ಅಭಿರುಚಿ, ಆಮೇಲೆ ಶಬ್ದ ಭಂಡಾರ, ಭಾಷಾ ಕೌಶಲ್ಯಗಳು ಮತ್ತು ಶಬ್ದ ಸಂಪತ್ತು ಸಹ ನಾವು ಮಾಡ್ಬೋದು. ಇವಿಷ್ಟೆಲ್ಲ ಬಳಸಿದರೆ 6 ಪಾಯಿಂಟ್ ಆಗುತ್ತೆ, 5 ಪಾಯಿಂಟ್. ನೀವು ಮಿನಿಮಮ್ 4ರಿಂದ 5 ಪಾಯಿಂಟ್ನ ಸಾಮಾನ್ಯ ಉದ್ದೇಶಕ್ಕೆ ಬರಿಬೇಕಾಗತ್ತೆ. ಆಮೇಲೆ ಬೋಧನಾಂಶಗಳು, ಅಂದರೆ ನಾವೊಂದು ಪಾಠ ತೊಗೊಂಡಿದ್ದೀವಿ ಅಂದರೆ ಅದರಲ್ಲಿ ನಾವು ಯಾವ ಬೋಧನಾಂಶಗಳನ್ನ ಮಕ್ಕಳಿಗೆ ತಿಳಿಸ್ತಾ ಇದ್ದೀವಿ, ನಾವು ಯಾವುದನ್ನು ಬಳಸ್ತಾ ಇದ್ದೀವಿ ಟೀಚಿಂಗ್ ಪಾಯಿಂಟ್ ಅಂತ ನಾವು ಅದನ್ನು ಮಾಡ್ಕೋಬೇಕಾದ್ರೆ ಇಲ್ಲಿ ಲೇಖಕರ ಪರಿಚಯ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯವರ ಬಾಲ್ಯ ಜೀವನ, ಸರ್ ಎಂ ವಿಶ್ವೇಶ್ವರಯ್ಯವರ ಜೀವನದ ಕಾರ್ಯ ಸಾಧನೆಗಳ ಬಗ್ಗೆ ಬೋಧನಾಂಶಗಳನ್ನ ತೊಗೊಂಡಿದ್ದೀವಿ. ಆ್ಯಂಡ್ ಸೆಕೆಂಡ್ ಪೇಜಲ್ಲಿ ಈಗ ನೆಕ್ಸ್ಟು ಆಬ್ಜೆಕ್ಟಿವ್ ವಿತ್ ಅಂತ ನಿರ್ದಿಷ್ಟತೆಗಳೊಂದಿಗೆ ಬೋಧನಾ ಉದ್ದೇಶಗಳು ನಾವು ತೊಗೊತಿದ್ದೀವಿ. ಅಲ್ಲಿ ನಾವೇನು ಮಾಡಬೇಕು, ಜ್ಞಾನ, ಗ್ರಹಿಕೆ, ಅಭಿವ್ಯಕ್ತಿ, ಮೆಚ್ಚುಗೆ. ಇದು ಕನ್ನಡದಲ್ಲಿ ಆದರೆ ಜ್ಞಾನ, ಗ್ರಹಿಕೆ, ಅಭಿವ್ಯಕ್ತಿ, ಮೆಚ್ಚುಗೆ ಬರುತ್ತೆ. ಸೋಷಿಯಲ್, ಸಮಾಜದಲ್ಲಿ ಬೇರೆ ಬರುತ್ತೆ, ಅದು ನಿಮಗೆ ಗೊತ್ತಿರಬೇಕಲ್ವಾ. ಜ್ಞಾನ, ತಿಳುವಳಿಕೆ, ಅಭಿವ್ಯಕ್ತಿ, ಮತ್ತು ಅಲ್ಲಿ ಮೆಚ್ಚುಗೆ ಬರಲ್ಲ, ಕೌಶಲ್ಯ ಬರುತ್ತೆ, ಸ್ಕಿಲ್ ಅಲ್ವಾ. ಹಾಗಾಗಿ ಇಲ್ಲಿ ಕನ್ನಡದಲ್ಲಿ ಜ್ಞಾನ ಅಂದರೆ ವಿದ್ಯಾರ್ಥಿಯು ಸರ್ ಎಂ ವಿಶ್ವೇಶ್ವರಯ್ಯವರ ಭಾವಚಿತ್ರವನ್ನು ಸ್ಮರಿಸುವನು. ವಿದ್ಯಾರ್ಥಿಯು ಸರ್ ಎಂ ವಿಶ್ವೇಶ್ವರಯ್ಯವರ ಜನ್ಮಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ ಎಂದು ಸ್ಮರಿಸುವನು. ಅಂದರೆ ಅವನು ಜ್ಞಾನದಲ್ಲಿ ಏನು ತಗೊಂಡಿದ್ದಾನೆ ಅಂತ. ಗ್ರಹಿಕೆ ಅಂದರೆ ವಿದ್ಯಾರ್ಥಿ ವಿಶ್ವೇಶ್ವರಯ್ಯವರ ಜೀವನವನ್ನು ವಿವರಿಸುವನು. ಇಲ್ಲಿ ಜ್ಞಾನ ಅಂದರೆ ಸ್ಮರಿಸಿಕೊಳ್ಳುವುದು, ಗ್ರಹಿಕೆ ಅಂದರೆ ವಿವರಿಸುವುದು, ಅಭಿವ್ಯಕ್ತಿ ಅಂದರೆ ವಿಶ್ಲೇಷಿಸುವುದು ಅಥವಾ ಅಭಿವ್ಯಕ್ತಿಗೊಳಿಸುವುದು, ಅಭಿಪ್ರಾಯವನ್ನು ಅಭಿವ್ಯಕ್ತಿಪಡಿಸುವುದು ಅಂತ ಹೇಳ್ತೀವಲ್ಲ ಅದು. ಮೆಚ್ಚುಗೆ ಅಂದರೆ ಮೆಚ್ಚಿಕೊಳ್ಳುವುದು. ಅಭಿವ್ಯಕ್ತಿ ಅಂದರೆ ವಿದ್ಯಾರ್ಥಿ ವಿಶ್ವೇಶ್ವರಯ್ಯ ಪ್ರತಿಭೆಯ ಬಗ್ಗೆ ಅಭಿಪ್ರಾಯವನ್ನು ಅಭಿವ್ಯಕ್ತಿಗೊಳಿಸ್ತಾ ಇದ್ದಾನೆ ಅಲ್ಲಿ. ಮೆಚ್ಚುಗೆ ಅಂದರೆ ವಿದ್ಯಾರ್ಥಿ ವಿಶ್ವೇಶ್ವರಯ್ಯರ ವ್ಯಕ್ತಿತ್ವವನ್ನು ಮೆಚ್ಚಿಕೊಳ್ಳುವನು ಅಂತ ಇದೆ ಅಲ್ವಾ. ಕಲಿಕಾ ಉಪಕರಣಗಳಂದರೆ ನೀವು ಏನು ಲರ್ನಿಂಗ್ ಏಡ್ಸ್ ಏನು ಮಾಡ್ತಾ ಇದ್ದೀರಾ ಅಂತ. DS ಜಯಪ್ಪ ಗೌಡ ಚಿತ್ರಪಟ ತೋರಿಸ್ತಾ ಇದ್ದೀನಿ, ಮತ್ತು ಸರ್ ಎಂ ವಿಶ್ವೇಶ್ವರಯ್ಯರ ಚಿತ್ರಪಟ, KRS ಅಣೆಕಟ್ಟಿನ ಚಿತ್ರಪಟ ಮತ್ತು ಮೈಸೂರು ಬ್ಯಾಂಕ್ನ ಚಿತ್ರಪಟವನ್ನು ಇಲ್ಲಿ ನಾನು ಟೀಚಿಂಗ್ ಏಡ್ಸ್ನ ಬಳಸ್ತಾ ಇದ್ದೀವಿ ಅನ್ನೋದನ್ನ ಕಲಿಕಾ ಉಪಕರಣಗಳಂತ ಕನ್ನಡದಲ್ಲಿ ಅಂತಾರೆ, ಲರ್ನಿಂಗ್ ಏಡ್ಸ್, ಅದನ್ನು ತೋರಿಸ್ತಾ ಇದ್ದೀವಿ. ಇಲ್ಲಿ
ನೀವು ಇಲ್ಲಿ ನೋಡ್ರಿ, ಪಠ್ಯ ಪುಸ್ತಕ ಹೊರತುಪಡಿಸಿ ನೀವು ಯಾವ ಬುಕ್ನ ರೆಫರ್ ಮಾಡಿ ಬರೀತಾ ಇದ್ದೀರಾ ಅಂತ ಟೆಕ್ಸ್ಟ್ ಬುಕ್ಸ್ ಅದನ್ನು ಯಾವುದು ರೆಫರ್ ಮಾಡ್ತಿದ್ದೀರಾ ಅಂತಂದಾಗ VS ನಾರಾಯಣರಾವ್ ಅವ್ರು ನಾನು ಮೋಕ್ಷಗೊಂಡ ವಿಶ್ವೇಶ್ವರಯ್ಯ ಮತ್ತು DS ಜಯದೇವಪ್ಪ ದಿವಾನ್ ವಿಶ್ವೇಶ್ವರಯ್ಯ ಅವರ ಕಾರ್ಯಸಾಧನೆ ಬಗ್ಗೆ ನಾನು ತೊಗೊಂಡಿದ್ದೀನಿ, ಅಲ್ಲಿ ಬುಕ್ಸ್ ಬರೆದಿದ್ದೀನಿ. ಇನ್ನು ನಾನು ಸೆಕೆಂಡ್ ಪೇಜಲ್ಲಿ ನೀವು ನೋಡ್ಬೋದು, ಇಲ್ಲಿ ಏನು ಮಾಡಬೇಕಂದ್ರೆ ನಾವು ಹೋಗ್ತೀವಿ ಫಸ್ಟ್ ಕ್ಲಾಸಿಗೆ ಹೋಗಿದ ತಕ್ಷಣ ನಾವೇನು ಮಾಡ್ತೀವಿ, ಮಕ್ಕಳಿಗೆಲ್ಲರಿಗೂ ವಿಶ್ ಮಾಡ್ತೀವಿ ಅಲ್ವಾ. ಪ್ರಿಯ ವಿದ್ಯಾರ್ಥಿಗಳೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನೀವು ಈಗಾಗಲೇ ಕರ್ನಾಟಕದ ಹಲವಾರು ಸಾಧಕರ ಬಗ್ಗೆ ತಿಳಿದುಕೊಂಡಿದ್ದೀರಾ ಅಂತ ಕೇಳಿದಾಗ ಅವರೆಲ್ಲರೂ ನಮಗೆ ನಾವು ವಿಶ್ ಮಾಡಿದಾಗ ಅವರು ಮ್ಯಾಮ್ ಗುಡ್ ಮಾರ್ನಿಂಗ್ ಮತ್ತು ಬೆಳಗಿನ ಶುಭೋದಯ ಅಂತ ಹೇಳ್ತಾರೆ. ನಾವು ಇಲ್ಲಿ ಮೊದಲ ಬಾರಿಗೆ ಏನು ಮಾಡಬೇಕು ಅಂದರೆ ನಾವೇ ಮೊದಲನ್ನ ಪಾಠದ ಹೆಸರನ್ನ ಹೇಳ್ಬಾರ್ದು. ಯಾವಾಗಲೂ ಮಕ್ಕಳಿಂದನೇ ನಾವು ಅದನ್ನು ಲಾಸ್ಟಿಗೆ ಹೇಳಿಸ್ಕೋಬೇಕು. ಹಾಗಾದರೆ ನಾವೇನು ಮಾಡಬೇಕು, ಮೊದಲು ನಾವು ಟೀಚರ್ ಆ್ಯಕ್ಟಿವಿಟೀಸ್ನ ಬಳಸ್ಕೋಬೇಕು ಅಲ್ವಾ. ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು ಮಕ್ಕಳ ಅಂತ ನಾವು ಕೇಳಬೇಕು ವಿದ್ಯಾರ್ಥಿಗಳಿಗೆ. ಅವಾಗ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ 31 ಜಿಲ್ಲೆಗಳಿದ್ದಾವೆ ಮ್ಯಾಮ್ ಅಂತ. ಹೌದು, ಗುಡ್, ವೆರಿ ಗುಡ್. ಅವರಿಗೆ ನಾವು ಯಾವಾಗ ಪುನರ್ಬಲಹಗಳನ್ನ ಕೊಡ್ತಾ ಇರಬೇಕು. ಅಂದರೆ ನಾವು ಅವರಿಗೆ ಗುಡ್ ಹೇಳಬೇಕು, ಕ್ಲಾಪ್ಸ್ ಹಾಕಿಸ್ಬೇಕು. ಅವರಿಗೆ ಒಂಥರ ಕ್ಲಾಸೇ ಆ್ಯಕ್ಟಿವಿಟಿ ಅವಾಗ ಕಾಣುತ್ತೆ. ಅಂದರೆ ಸೆಕೆಂಡ್, ಹಾಗಾದರೆ ಅರಮನೆಗಳ ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ? ಅವಾಗ ಮಗು ಹೇಳುತ್ತೆ, ವಿದ್ಯಾರ್ಥಿಗಳು ಹೇಳ್ತಾರೆ ಅರಮನೆಗಳ ನಗರಿ ಎಂದು ಮೈಸೂರು ಜಿಲ್ಲೆಗೆ ಕರೆಯುತ್ತಾರೆ. ಮೈಸೂರಿನಲ್ಲಿ ಕಾಣುವ ಪ್ರಸಿದ್ಧ ಸ್ಥಳಗಳು ಯಾವುವು? ಮೈಸೂರಿನಲ್ಲಿ ಕಾಣುವ ಪ್ರಸಿದ್ಧ ಸ್ಥಳಗಳು ಯಾವುವು ಎಂದರೆ ಯಾವುವು ಎಲ್ಲರಿಗೂ ಗೊತ್ತಲ್ವಾ? ಚಾಮುಂಡಿ ಬೆಟ್ಟ, ಶ್ರೀ ಚಾಮರಾಜೇಂದ್ರ ಮೃಗಾಲಯ, ಅರಮನೆ, KRS ಅಣೆಕಟ್ಟಲ್ವಾ. ಅವ ಮಕ್ಕಳು ತುಂಬ ಖುಷಿಯಾಗಿ ಇಂಟ್ರೆಸ್ಟಿಂದ ಎಲ್ಲನೂ ಹೇಳಿ ತುಂಬ ಮಿಸ್ ನಾನು ಹೇಳ್ತೀನಿ ಅಂತ ಹೇಳ್ತಾರೆ. ಆವಾಗಲೂ ಮಾಸ್ ಆನ್ಸರ್ ಬೇಡ ಅಲ್ವಾ, ಮಕ್ಕಳ ಹತ್ರ ನಾವು ತಗೋಬಾರ್ದು. ನಾವು ಅವರಿಗೆ ಯಾರಿಗೆ ಗೊತ್ತಿದೆ ಅವರಿಗೆ ನಾವು ಕೇಳಿ ಎದ್ದೇಳಿಸಿ ಅವರಿಗೆ ನಾವು ಹೇಳ್ಬೇಕು, ಕೇಳಿ ಉತ್ತರವನ್ನು ಪಡಿಬೇಕು. ಆಮೇಲೆ ಹಾಗಾದರೆ KRS ಅಣೆಕಟ್ಟು ನಿರ್ಮಿಸಿದವರು ಯಾರು? ಅವಾಗ ಮಗು ಹೇಳುತ್ತೆ ಅಲ್ವಾ, ಎಲ್ಲರಿಗೂ ಗೊತ್ತು. KRS ಅಣೆಕಟ್ಟು ನಿರ್ಮಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯವರವರು ಅಂತ ಮಗು ಹೇಳುತ್ತೆ. ಆವಾಗ ನಾವು ಗುರಿ ನಿರೂಪಣೆಯನ್ನು ಬರ್ಕೋಬೇಕು, ಏನು ಹೇಳ್ಬೇಕು ಅವಾಗ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಭಾಗ್ಯಶಿಲ್ಪಿ ಸರ್ ಎಂ ವಿಶ್ವೇಶ್ವರಯ್ಯವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಅವರಿಗೆ ನಾವು ಹೇಳಿ ಪಾಠವನ್ನು ಶುರು ಮಾಡಬೇಕು. ಇನ್ನು 4th ಪೇಜಲ್ಲಿ ಈ ಥರ 4 ಕಾಲಮ್ ಇರ್ತವೆ. ಅಂದರೆ ಪಠ್ಯ ವಿಷಯದ ವಿಶ್ಲೇಷಣೆ, ಕಾನ್ಸೆಪ್ಟ್ ಅನಾಲಿಸಿಸ್ ಮತ್ತು ಕಲಿಕೆಯ ಫಲಿತಾಂಶ, ಲರ್ನಿಂಗ್ ಔಟ್ಕಮ್ಸ್ ಮತ್ತು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಕಲಿಕೆಯ ಅನುಭವಗಳು ಮತ್ತು ಮೌಲ್ಯಮಾಪನ, ಇವ್ಯಾಲ್ಯೂಯೇಷನ್ಸ್ ಅಲ್ವಾ. ಈ ಕವಿ ಪರಿಚಯ ಅಂದರೆ ಕವಿ ಯಾರಿದ್ದಾರೆ ಇಲ್ಲಿ? DS ಜಯಪ್ಪ ಗೌಡದವ್ರು ಬರ್ತಾರೆ. ಅವರ ಪೂರ್ಣ ಹೆಸರೇನು, ಆಮೇಲೆ ಅವರ ಜನನ, ಅವರ ಕೃತಿಗಳು, ಪ್ರಶಸ್ತಿ. ಅಂದರೆ ನೀವು ಯಾರು ಒಂದು ಪಾಠ ಮಾಡ್ತಾ ಇದ್ದೀರಿ ಅಂದರೆ ಅವ್ರ ಕವಿ ಪರಿಚಯಗಳನ್ನ ನಾವು ಪರಿಚಯ ಮಾಡಿಕೊಡ್ಬೇಕು. ಅವ್ರ ಪಿಕ್ಚರ್ ಏನಾದರೂ ಸಿಕ್ಕರೆ ನೀವು ಚಿಕ್ಕದಾಗಿ ಒಂದು ಫೋಟೋವನ್ನು ಅಂಟಿಸ್ಬೇಕು. ಅವರ ಕೃತಿಗಳು ಯಾವುದು ಇದೆ ಅಂತ ನೀವು ಪ್ರಶ್ನೆಗಳನ್ನ ಕೇಳೋದನ್ನ ಇಲ್ಲಿ ಬರಿಬೇಕು. ನಾನು ಮರೆತುಬಿಟ್ಟೆ, ಬರಿತೀನಿ. ನೆಕ್ಸ್ಟ್, ಪ್ರಸ್ತುತ ಗದ್ಯ ಭಾಗವನ್ನು ಯಾವ ಕೃತಿಯಿಂದ ಆರಿಸಲಾಗಿದೆ ಅಂತ ನಾವು ಪ್ರಶ್ನೆಯನ್ನು ಕೇಳಿದಾಗ ವಿದ್ಯಾರ್ಥಿ ಹೇಳ್ತಾರೆ, ವಿದ್ಯಾರ್ಥಿ ಗದ್ಯ ಭಾಗವನ್ನು ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯಸಾಧನೆ ಎಂದು ಸ್ಮರಿಸುವರು. ಅಂದರೆ ನೀವು ಯಾವುದೇ ಕವಿ ಪರಿಚಯ ಮಾಡಿರಲಿ ಅದರ ಸಂಬಂಧಪಟ್ಟಂಗೆ ಇಲ್ಲಿ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಕಲಿಕೆ ಅನುಭವಗಳ ಬಗ್ಗೆ ನೀವು ಇಲ್ಲಿ ಪ್ರಶ್ನೆ ಕೇಳಿದಾಗ ಮಗು ಲರ್ನಿಂಗ್ ಔಟ್ಕಮ್ಸ್ ಏನು ಕೊಡುತ್ತೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗತ್ತೆ. ಮತ್ತು ಕನ್ನಡದಲ್ಲಿ ನಾವು ಫಸ್ಟು ಕವಿ ಪರಿಚಯ ಮಾಡಿಕೊಟ್ಟಾದಮೇಲೆ ನಾವು ಮತ್ತೆ ಬರಬೇಕಾಗಿರೋದು ಹೊಸ ಪದಗಳ ಅರ್ಥ, ಅಂದರೆ ಪದಗಳ ಪರಿಚಯ. ಪದಗಳ ಪರಿಚಯದಲ್ಲಿ ನೀವು 3 ಆಯ್ಕೆ ಮಾಡ್ಕೋಬೇಕು. ಮಗುಗೆ ಆ ಪಾಠದಲ್ಲಿ ಅದು ಬಂದಿದಾಗ ಅರ್ಥವನ್ನು ತಿಳಿಸೋಂಥದ್ದಾಗಿರಬೇಕು. ಇಲ್ಲಿ ನಾನು ದಕ್ಷ, ವಲಸೆ, ದಿವಾನ ಅಂತ ತಗೊಂಡಿದ್ದೀನಿ. ದಕ್ಷ ಅಂದರೆ ಸಮರ್ಥವನಾಗಿರುವುದು, ವಲಸೆ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸ್ಥಳಾಂತರಗೊಳ್ಳುವುದು, ಮತ್ತು ದಿವಾನ ಅಂದರೆ ಮುಖ್ಯಮಂತ್ರಿ ಆಡಳಿತಾಧಿಕಾರಿ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ದಕ್ಷ ಅಂತ ಅಂದಾಗ, ಸಮರ್ಥ ಅಂದಾಗ ಮಗುಗೆ ನಾವು ಕೇಳಬೇಕು ಏನಂತ, ಶಿಕ್ಷಕರು ಪದಗಳ ಅರ್ಥವನ್ನು ವ್ಯಾಕರಚನೆಯಲ್ಲಿ ಶೈಲಿಯಲ್ಲಿ ತಿಳಿಸುವರು. ಹಾಗಾದರೆ ಮಕ್ಕಳ ನಾವು ಈಗ ದಕ್ಷದ ಸಮರ್ಥ. ಹಾಗಾದರೆ ನಾನು ಒಂದು ಸ್ವಂತ ವಾಕ್ಯವನ್ನು ಮಾಡ್ತಿದ್ದೀನಿ, ನೀವು ಒಂದು ಸ್ವಂತ ವಾಕ್ಯ ಹೇಳ್ತೀರಾ ಅಂತ ಅಂದು ಅವ್ರ ಹತ್ರ, ಮಕ್ಕಳ ಹತ್ರ ಆ ಪದಗಳ ಪರಿಚಯದಿಂದ ಒಂದು ಸ್ವಂತ ವಾಕ್ಯ ಹೇಳಿಸಿ ಅದನ್ನು ನಿಮ್ಮ ಕಪ್ಪು ಹಲಗೆ ಅಂದರೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರಿಬೇಕಾಗತ್ತೆ. ವಿದ್ಯಾರ್ಥಿ ಪದಗಳ ಅರ್ಥ ವ್ಯಾಕರಚನೆಯನ್ನು ಸ್ಮರಿಸುವನು. ಅವಾಗ ಹೇಳ್ತಾರೆ, ವಿಶ್ವೇಶ್ವರಯ್ಯವರು ತುಂಬ ದಕ್ಷ ಆಡಳಿತರಾಗಿದ್ದರು. ಇಲ್ಲಿ ಒಂದು ಪದ ಸ್ವಂತ ವಾಕ್ಯ ಬಂತು, ಮತ್ತು ಮಕ್ಕಳು ಅದನ್ನು ಸ್ವಂತ ವಾಕ್ಯ ಬಳಸಲು ಹೇಳ್ತಾರೆ. ವಲಸೆ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶ. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ವಿದೇಶಿಗಳಿಗೆ ವಲಸೆ ಹೋಗುತ್ತಾರೆ ಅಲ್ವಾ.
ದಿವಾನರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರು ರಾಜ್ಯದ ದಿವಾನರಾಗಿದ್ದರು. ಇಲ್ಲಿಗೆ ಹೊಸ ಪದಗಳ ಪರಿಚಯ ಮುಗಿಯುತ್ತೆ. ಒಂದು ಸ್ವಂತ ವಾಕ್ಯವನ್ನು ನೀವು ಬಳಸಿ ಒಂದು ಸ್ವಂತ ವಾಕ್ಯನ ವಿದ್ಯಾರ್ಥಿಗಳಿಂದ ಹೇಳಿಸಿ, ಆವಾಗ ಅವರಿಗೆ ಪದಗಳ ಪರಿಚಯ ತುಂಬ ಚೆನ್ನಾಗಿ ತಲೆಯಲ್ಲಿ ಉಳಿಯುತ್ತೆ. ನೆಕ್ಸ್ಟ್ ಶಿಕ್ಷಕರ ಮಾದರಿ ಓದು ಅಂದರೆ ಇಲ್ಲಿ ನಾವು ಓದಬೇಕು, ಟೆಕ್ಸ್ಟ್ ಬುಕ್ ತಗೋಬೇಕು. ಲ್ಯಾಂಗ್ವೇಜಲ್ಲಿ ಯಾವಾಗಲೂ ಟೆಕ್ಸ್ಟ್ ಬುಕ್ ಇರುತ್ತೆ. ಆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಯಾವ ಪಾಠನ ಆಯ್ಕೆ ಮಾಡಿದ್ದೀರಿ, ಎಲ್ಲಿವರೆಗೂ ಆಯ್ಕೆ ಮಾಡಿದ್ದೀರಿ ಅನ್ನೋದನ್ನ ಇಲ್ಲಿ ಬರೆದಿಡ್ಕೋಬೇಕು. ಅಲ್ಲಿವರೆಗೂ ನೀವು ಪಾಠವನ್ನು ಓದಬೇಕು. ನೆಕ್ಸ್ಟ್ ವಿದ್ಯಾರ್ಥಿಗಳ ಮೌಖಿಕ ಓದು ಅಂದರೆ ನೀವು ಓದಿದ್ದ ಪ್ಯಾರವನ್ನು ವಿದ್ಯಾರ್ಥಿಗಳಿಗೆ ನೀವು ಅಲ್ಲಿವರೆಗೂ ಅದನ್ನು ಓದಿಸ್ಬೇಕು. ಇಲ್ಲಿ ಶಿಕ್ಷಕರು ಸ್ಪಷ್ಟವಾದ ಧ್ವನಿ ಏರಿಳಿತದೊಂದಿಗೆ ಓದುವರು. ಯಾವಾಗಲೂ ಧ್ವನಿ ಏರಿಳಿತದಿಂದಾಗಿ ನಾವು ಓದಬೇಕಾಗತ್ತೆ. ವಿದ್ಯಾರ್ಥಿಯು ಮಾದರಿ ವಾಚನವನ್ನು ಗಮನಿಸುವರು. ಶಿಕ್ಷಕರು ವಿದ್ಯಾರ್ಥಿಗಳ ಮೌಖಿಕ ಓದನ್ನು ಕಂಡು ಬಂದ ದೋಷಗಳನ್ನು ತಿದ್ದುವರು. ಮಕ್ಕಳು ವಿದ್ಯಾರ್ಥಿಗಳ ಮೇಲೆ ಚಿಕ್ಕವರಾದ್ಮೇಲೆ ಸ್ವಲ್ಪ ತಪ್ಪು ಓದ್ತಿರ್ತಾರೆ, ಇಲ್ಲ ಒಬ್ಬರು ಕರೆಕ್ಟಾಗಿ ಓದ್ತಾರೆ, ಅವ್ರನ್ನ ನೋಡಬೇಕು, ಅಲ್ಲೇ ನಿಂತು ದೋಷಗಳಲ್ಲಿ ಏನು ತಪ್ಪು ಓದ್ತಾ ಇದ್ದಾರೆ ಅನ್ನೋದನ್ನ ಇಲ್ಲಿ ಓದ್ಕೋಬೇಕಾದ್ರೆ ಗಟ್ಟಿ ವಾಚನದಲ್ಲಿ ಓದುವರು. ವಿದ್ಯಾರ್ಥಿಗಳ ಮೌನ ಓದು ಅಂದರೆ ಒಂದು ಸ್ವಲ್ಪ ಹೊತ್ತು ಅವ್ರನ್ನ ಎಲ್ಲಿವರೆಗೂ ಪ್ಯಾರ ಮಾಡಿದರೆ ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಓದೋಕ್ಕೆ ಬಿಡಬೇಕು. ಮನಸ್ಸಲ್ಲಿ ಅವರೇ ಓದ್ಕೋಬೇಕು ಎಲ್ಲರ ಕ್ಲಾಸ್ ರೂಮಲ್ಲಿ. ಅಲ್ಲಿವರೆಗೂ ಆದಮೇಲೆ ನಾವೇನು ಮಾಡಬೇಕು, ಪಾಠದ ಬೆಳವಣಿಗೆ ಅಂದರೆ ನಮ್ಮ ಟೆಕ್ಸ್ಟ್ ಬುಕ್ನ ನಾವು ತೆಗೆದು ಏನು ಓದಿರ್ತೀವೋ ಅದನ್ನ ಮುಚ್ಚಿಟ್ಟು ಮಕ್ಕಳಿಗೆ ವಿವರಣೆಯನ್ನು ಹೇಳಬೇಕು. ಅಂದರೆ ಅವರು ದುರದೃಷ್ಟವಂತರು, ಭಾರತೀಯರಾದ ನಾವು ಹೆಚ್ಚು ದುರತನಾಡ, ಈ ಥರ ನಾವೆಲ್ಲ ಬಿಡಿಸಿ ಅದನ್ನು ಮಕ್ಕಳಿಗೆ ತಿಳಿಸಿ ಹೇಳಬೇಕು. ಸರ್ ಎಂ ವಿಶ್ವೇಶ್ವರಯ್ಯ ಅವರ ಚಿತ್ರ ಸಿಕ್ಕಿದೆ, ನಾವು ಮಕ್ಕಳಿಗೆ ಭಾವಚಿತ್ರವನ್ನು ತೋರಿಸ್ತೀವಲ್ವಾ, ಎಲ್ಲಿ ನೀವು TML ಅಂದರೆ ಗೊತ್ತಲ್ವಾ, ಟೀಚಿಂಗ್ ಏಡ್ಸ್ ಎಲ್ಲಿ ತೋರಿಸ್ತೀರಲ್ಲ, ಅದೇ ಥರ ನಾನು ಇಲ್ಲೂ ಸಹ ಅದನ್ನು ಗಮ್ ಹಾಕಿ ಅಂಟಿಸಿ ತೋರಿಸ್ತಾ ಇದ್ದೀನಿ. ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಲೆಸನ್ ಪ್ಲ್ಯಾನ್ ಅಂತ. ಅದು ನಿಮ್ಮ ಐಡಿಯಾ. ವಿಶ್ವೇಶ್ವರಯ್ಯ ಅವರ ಜೀವನ ಅಂತ ಹೇಳಿ ನಾವು ಇಷ್ಟು ತೊಗೊಂಡಿದ್ದೀನಿ. ಇಷ್ಟು ಪಾಠದ ಬೆಳಗ್ಗೆ ಅವರ ಜೀವನ, ಅವರು ಎಲ್ಲಿ ವಿಶ್ವೇಶ್ವರಯ್ಯ ಅವರು ಯಾವಾಗ ಜನಿಸಿದ್ರು ಅದನ್ನೆಲ್ಲ ಮಕ್ಕಳಿಗೆ ತಿಳಿಸೋದು. ಯಾವಾಗಲೂ ನಾವಿಲ್ಲಿ ಮೌಲ್ಯಮಾಪನ ಒಂದು ಕ್ವಶನ್ನ ಕನ್ನಡದಲ್ಲಾಗಲಿ ಸೋಷಲ್ ಆಗಲಿ ಎಲ್ಲ ಕಡೆ ಕೇಳಲೇಬೇಕಾಗತ್ತಲ್ವ. ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಜವಾಹರ್ಲಾಲ್ ನೆಹರು ಅವರ ನುಡಿದ ಮಾತುಗಳನ್ನು ಕುರಿತು ಬರೆಯಿರಿ ಅಂತ ಹೇಳ್ತೀವಿ. ಆಮೇಲೆ ಆ ಪಾಠದ ಬಗ್ಗೆ ವಿವರಿಸಿ ಬರೀಬೇಕು. ವಿಶ್ವೇಶ್ವರಯ್ಯವರ ಕಾರ್ಯ ಸಾಧನೆಗಳು, ಅವ್ರು ಏನೇನು ಸಾಧನೆ ಮಾಡಿದ್ರು ಅಂತ ಪಾಯಿಂಟಾಗಿ ಬರೆದ್ರೂ ಸಹ ನಡೆಯುತ್ತೆ. ಇಲ್ಲಿ ನಾನು ವಿಶ್ವೇಶ್ವರಯ್ಯ ಅವರ ತಂದೆ ತಾಯಿಗಳ ಹೆಸರೇನು ಅಂತ ಮಕ್ಕಳಿಗೆ ಮತ್ತೆ ಪ್ರಶ್ನೆ ಕೇಳಿದಾಗ ಮಕ್ಕಳು ಹೇಳುತ್ತೆ, ಅವರ ಹೆಸರುಗಳನ್ನು ಸ್ಮರಿಸ್ತಾನೆ. ವಿಶ್ವೇಶ್ವರಯ್ಯ ಅವರ ಜನ್ಮಸ್ಥಳ ಯಾವುದು ಅಂತ ಹೇಳ್ತಾರೆ. ವಿಶ್ವೇಶ್ವರಯ್ಯ ಅವರ ಹೈದರಾಬಾದನ್ನ ಯಾವ ನದಿಗೆ ಜಲಾಶಯವನ್ನು ನಿರ್ಮಿಸುತ್ತಾರೆ. ಆಮೇಲೆ ಅವರು ನೋಡಿರಲ್ಲಿ KRSS ಕಟ್ಟಿರೋದು ಸ್ಮಾರಕ ಅಲ್ವಾ, ಇದನ್ನು ಚಿಕ್ಕ ಪೇಸ್ಟ್ ಮಾಡಿ ಅನಿಸಿದ್ದೀನಿ. ಅದನ್ನು ಮಗು ನೋಡುತ್ತೆ, ಗುರುತಿಸಿ ಅದನ್ನು ಡ್ಯಾಮ್ ಅಂತ ತಿಳ್ಕೊಂಡು ಬರೆಯುತ್ತೆ. ವಿಶ್ವೇಶ್ವರಯ್ಯ ಅವರಿಗೆ ಭಾರತ ಸರ್ಕಾರ ಯಾವ ಪ್ರಶಸ್ತಿ ನೀಡಿತು, ಭಾರತ ರತ್ನ ಪ್ರಶಸ್ತಿ ನೀಡಿತು ಅನ್ನೋದು ಮಗು ಹೇಳುತ್ತೆ. ಈ ಥರ ನಾನು ಪಾಯಿಂಟ್ ಹಾಕಿ ಟಿಕ್ಕಿ ನೋಟ್ ಅಂತಾರಲ್ಲ ಅದನ್ನಲ್ಲಿ ನಾನು ಅಂಟಿಸಿ ನೋಟ್ ಅಂತಾರಲ್ಲ ಆ ಥರ ಎಲ್ಲ ನೋಟಲ್ಲಿ ನಾನು ಹಾಕಿ ಬರೆದಿದ್ದೀನಿ. ಆಮೇಲೆ ಇಲ್ಲಿ ಮೌಲ್ಯಮಾಪನದ ಮಾತ್ರ ಯಾವಾಗಲೂ ಬರೀಬಾರ್ದು. ಇಲ್ಲಿ ಕ್ವಶನ್ ಯಾವಾಗಲೂ ಮರಿಬಾರ್ದು. ಒಂದು ಕ್ವಶನ್ ಇಲ್ಲಿ ರೆಡಿ ಇರಬೇಕಾಗತ್ತೆ. ಪಾಠದ ಬಗ್ಗೆ ವಿವರಣೆ ಹೇಳಿದ ಮೇಲೆ, ಎಷ್ಟು ಮಕ್ಕಳಿಗೆಲ್ಲ ಕ್ವಶನ್ ಎಲ್ಲ ಹೇಳಿದ ಮೇಲೆ ನಾವು ನೆಕ್ಸ್ಟು ಎಲ್ಲಿಗೆ ಬರ್ತೀವಿ, ಕನ್ನಡದಲ್ಲಿ ವ್ಯಾಕರಣಾಂಶಕ್ಕೆ ಬರ್ತೀವಿ. ವ್ಯಾಕರಣಾಂಶದಲ್ಲಿ ನಾವು ನಿಮಗೆ ಇಷ್ಟವಾದದ್ದು ಯಾವುದೇ ಸಂಧಿಗಳನ್ನಾಗಲಿ ವ್ಯಾಕರಣಾಂಶ ಆಗಲಿ ಪಾಯಿಂಟೆಡ್ನ ತಗೋಬೋದು. ಇಲ್ಲಿ ನಾನು ಸವರ್ಣ ದೀರ್ಘ ಸಂಧಿ ತಗೊಂಡಿದ್ದಾರೆ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಆವಾಗ ಹೇಳ್ತಾರೆ, ಸವರ್ಣ ಸ್ವರಗಳು ಬಂದರೆ ಒಂದು ಅವೆರಡು ಸ್ಥಾನದಲ್ಲಿ ಅದೇ ಜಾತಿ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರಿತೀವಿ ಅಂತ ಅಲ್ವಾ. ಆವಾಗ ಉದಾಹರಣೆಗೆ ಮಗುನ ಕೇಳಬೇಕು, ಯಾವುದಿದೆ ಸವರ್ಣ ದೀರ್ಘ ಸಂಧಿಗೆ ಒಂದು ಉದಾಹರಣೆ ಹೇಳಿ ಅಂದಾಗ ನೀವು ಅದನ್ನು ಕಪ್ಪು ಹಲಗೆಯ ಮೇಲೆ ಬ್ಲ್ಯಾಕ್ ಬೋರ್ಡಲ್ಲಿ ಬರಿಬೋದು. ಇಲ್ಲಿಗೆ ಈ ಪಾಠದ್ದು ಮುಗಿಯುತ್ತೆ. ಕನ್ನಡ ವ್ಯಾಕರಣಾಂಶ ಮುಗಿದ ಆದಮೇಲೆ ಮಕ್ಕಳಿಗೆ ನಾವು ಪಾಠದ ಬಗ್ಗೆ ಹೇಳ್ಬೇಕಾ, ಪರಿಸಪ್ತಾಪ್ತಿ ಹೇಳೋದನ್ನ ಮರಿಬಾರ್ದು. ಆವಾಗ ನಾವೇನು ಹೇಳಬೇಕು, ಹಾಗಾದರೆ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜೀವನ ಸಾಧನೆಗಳ ಬಗ್ಗೆ ತಿಳಿದುಕೊಂಡೆವು ಅಂತ ಹೇಳಿ ಇಲ್ಲಿಗೆ ಪಾಠ ಮುಗಿಸಿದ ಮೇಲೆ ನಾವು ಮತ್ತೆ ಮಗು ಈ ಪಾಠದಲ್ಲಿ ಏನು ತಿಳ್ಕೊಂಡಿದೆ ಅಂತ ನಾವು 2 ಕ್ವಶನ್ಸ್ಗಳನ್ನ ಕೇಳಬೇಕಾಗತ್ತೆ. ಪುನರಾವರ್ತನೆಯ ಪ್ರಶ್ನೆಗಳು ಮತ್ತು ಕಪ್ಪು ಹಲಗೆಯ ಸಾರಾಂಶ ಅಂತ ಹೇಳ್ತೀವಿ. ಅಂದರೆ ನಾವೆಲ್ಲ ಆ ಪಾಠ ಆದಮೇಲೆ ಮಗು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದೆ ಅಂದಾಗ ಪ್ರಶ್ನೆ ಕೇಳಿದಾಗ ಆ ಮಗು ಉತ್ತರ ಹೇಳಿದ್ನ ನೀವು ಬ್ಲ್ಯಾಕ್ ಬೋರ್ಡಲ್ಲಿ ಬರಿಬೇಕಾಗತ್ತೆ ಅಲ್ವಾ. ಕಪ್ಪು ಹಲಗೆಯ ಸಾರಾಂಶ ಇಲ್ಲಿದೆ. ಪುನರಾವರ್ತನೆಯ ಪ್ರಶ್ನೆಗಳು ಅಂದರೆ ಇಲ್ಲಿ ಕ್ವಶನ್ಸ್ ಕೇಳಬೇಕು. ವಿಶ್ವೇಶ್ವರಯ್ಯವರು ಎಲ್ಲಿ ಮತ್ತು ಯಾವಾಗ ಜನಿಸಿದರು? ಮಗು ಹೇಳುತ್ತೆ, ವಿಶ್ವೇಶ್ವರಯ್ಯವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15ರಂದು ಜನಿಸಿದರು. ಆವಾಗ ಆ ಉತ್ತರವನ್ನು ನೀವು ಬ್ಲ್ಯಾಕ್ ಬೋರ್ಡಲ್ಲಿ ಬರಿಬೇಕಾಗತ್ತೆ. ವಿಶ್ವೇಶ್ವರಯ್ಯವರ ತಂದೆ ತಾಯಿಗಳ ಹೆಸರೇನು? ವಿಶ್ವೇಶ್ವರಯ್ಯ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟಲಕ್ಷ್ಮಮ್ಮ ಅಂತ ಹೇಳುತ್ತೆ ಮಗು. ಅದನ್ನು ಬರಿಬೇಕು. ಆಮೇಲೆ ನೆಕ್ಸ್ಟ್ ನೀವು ಯಾವುದು
ನೀವು ಬೇಬಿ ಬೋರ್ಡ್ ತೊಗೊಂಡೋಗಿರ್ತೀರಲ್ವಾ, ಟೆಸ್ಟ್ ಮೆಟೀರಿಯಲ್ ಅಂತ ಕರಿತೀವಿ. ಮೌಲ್ಯಮಾಪನದ ಸಾಧನ ಅಂದರೆ ಪರೀಕ್ಷಾ ಸಾಮಗ್ರಿಗಳಂತ ಕರಿತೀವಿ. ಪ್ರತಿ ಪಾಠಕ್ಕೆ ವಿಭಿನ್ನವಾದ ವಸ್ತುವಿನ ಪರೀಕ್ಷೆಯನ್ನು ಬಳಸಿರಿ ಅಂತ ಹೇಳಿರ್ತಾರೆ. ಇದು ಏನಂದರೆ, ಒಂದು ಪಾಠದಲ್ಲಿ ನೀವು ಬಿಟ್ಟ ಸ್ಥಳ ತೊಗೊಂಡಿದ್ದೀರಿ ಅಂದರೆ ಸೆಕೆಂಡ್ ಪಾರ್ಟ್ ಅಂದರೆ ಸೆಕೆಂಡ್ ಏನಾದರೂ ನೀವು ಅದೇ ಸಬ್ ಟಾಪಿಕ್ ಏನಾದರೂ ಮತ್ತೆ ಇನ್ನೊಂದು ಪಾಠ ಅದರೇ ಪಾಠದಲ್ಲಿ ಇನ್ನೊಂದು ಪಾಠದ್ದು ನಾವು ಸಬ್ ಟಾಪಿಕ್ ಇನ್ನೊಂದು ಪ್ಯಾರ ಮಾಡ್ತಾ ಇದ್ದೀವಿ ಅಂದಾಗ ಅಲ್ಲಿ ನೀವು ಹೊಂದಿಸಿ ಬರೆಯಬೇಕಾಗತ್ತೆ. ಒಂದು ಸಲ ಬಿಟ್ಟ ಸ್ಥಳ ಬರೆದ್ರೆ ಇನ್ನೊಂದು ಸಲಕ್ಕೂ ಮತ್ತೆ ಬಿಟ್ಟ ಸ್ಥಳ ಬರೀಬಾರ್ದು, ಹೊಂದಿಸಿ ಬರಿಬೇಕಾಗತ್ತೆ. ಇಲ್ಲಿ ಕೆಳಗಿನ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿದೆ. ವಿಶ್ವೇಶ್ವರಯ್ಯನವರು ಡ್ಯಾಶ್ ಅಗ್ರಹಾರಕ್ಕೆ ಸೇರಿದವರು ಅಂತ ಕೇಳಿದೆ. ಇಲ್ಲಿ ಉತ್ತರ ಸೂಚಿ ಬರ್ಕೊಂಡು ಇಲ್ಲಿ ಮೋಕ್ಷಗೊಂಡ ಅಂತ ಬರೀದಿರೆ. ಸೆಪ್ಟೆಂಬರ್ 15 ಡ್ಯಾಶ್ ದಿನವಾಗಿ ಆಚರಣೆ ಮಾಡಲಾಯಿತು. ಯಾವ ಡೇ? ಇಂಜಿನಿಯರ್ ಡೇ ಅಲ್ವಾ, ಆ ಡೇನ ಬರಿಬೇಕು. ಈ ಥರ 5 ಪ್ರಶ್ನೆಗಳು ಇರಬೇಕಾಗತ್ತೆ. ಯಾವಾಗಲೂ ಬಿಟ್ಟ ಸ್ಥಳ ಅನ್ನೋದು ಮಧ್ಯೆ ಬರಬೇಕಾಗತ್ತೆ, ಇಲ್ಲಿ ಕೊನೆ ಬರಬೇಕಾಗತ್ತೆ. ಮೊದಲನೇ ಡ್ಯಾಶ್ ಬರಬಾರ್ದು, ಅದು ತಪ್ಪಾಗುತ್ತೆ. ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನೆಗಳು 4-5 ವಾಕ್ಯಗಳು ಉತ್ತರಿಸಿ. ಒಂದು, ನೀವು ಬ್ಲ್ಯಾಕ್ ಬೋರ್ಡ್ ತೊಗೊಂಬಂದಿರ್ತೀರಲ್ಲ ಬೇಬಿ ಬೋರ್ಡು, ಅದರಲ್ಲಿ ಒಂದು ಪದದಲ್ಲಿ ಬರೆದಾದ್ಮೇಲೆ ಮಗು ಹತ್ರ ಇಲ್ಲಿ ಉತ್ತರ ಬರೆಸ್ರಿ, ಬೋರ್ಡ್ ಹತ್ರ ಕರೆಸಿ. ಆದಮೇಲೆ ಹಿಂದ್ಗಡೆ ನೀವು ಹೋಮ್ವರ್ಕಿಂದ ಬರ್ಕೊಂಬಂದಿರಬೇಕು. ಬ್ಲ್ಯಾಕ್ ಬೋರ್ಡ್ ಹಿಂದ್ಗಡೆ ಅಲ್ವಾ ಬೇಬಿ ಬೋರ್ಡಲ್ಲಿ ಗೃಹ ಕಾರ್ಯ. ಆವಾಗ ಈ ಕೆಳಗಿನ ಪ್ರಶ್ನೆ 4-5 ವಾಕ್ಯಗಳಿಗೆ ಉತ್ತರಿಸಿ. ವಿಶ್ವೇಶ್ವರಯ್ಯನವರ ಬಾಲ್ಯ ಜೀವನ ಕುರಿತು ಬರೆಯಿರಿ. ವಿಶ್ವೇಶ್ವರಯ್ಯನವರು ನಿರ್ಮಿಸಿರುವ ಅಣೆಕಟ್ಟುಗಳ ಚಿತ್ರಗಳನ್ನು ಸಂಗ್ರಹಿಸಿ. ಇಲ್ಲಿ ಹೆಂಗಿರಬೇಕು ಅಂದರೆ ಕ್ವಶನ್ಸು, ಒಂದು ಮಗು ಬರೆಯೋಂಗಿರಬೇಕು, ಒಂದು ಸಂಗ್ರಹಿಸೋ ಥರ ಇರಬೇಕು. ಎರಡನ್ನೂ ಬರೆಯೋ ಥರ, ಎರಡನ್ನೂ ಸಂಗ್ರಹಿಸೋ ಥರ ಇರಬಾರ್ದು. ಎರಡರಲ್ಲಿ ಒಂದು ಡಿಫ್ರೆಂಟಾಗಿ ಕ್ವಶನ್ಸ್ನ ರೆಡಿ ಮಾಡ್ಕೊಂಡಿರಬೇಕು. ಹೋಮ್ವರ್ಕ್ನ ಒಂದು ಸಂಗ್ರಹಿಸಬೇಕು, ಒಂದು ಕುರಿತು ಬರೀಬೇಕು. ಇಲ್ಲಿಗೆ ಒಂದು BEdinದು ಲೆಸನ್ ಪ್ಲ್ಯಾನಿಂಗ್ ಕಂಪ್ಲೀಟಾಗಿ ಮುಗಿಯುತ್ತೆ. ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಹಾಕಿ. ಇನ್ನೂ ನಿಮಗೆ ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ, ನನಗೆ ಯಾವುದೇ ಡೌಟ್ ಇದ್ದರೂ ನನಗೆ ಒಂದು ಕಮೆಂಟ್ ಹಾಕಿ. ಎಲ್ಲರಿಗೂ ಶುಭವಾಗಲಿ. ಆಲ್ ದ ಬೆಸ್ಟ್. ಧನ್ಯವಾದಗಳು.